ಅನಿಲ ಈಚ್ 1 ಪಾಯಿಂಟ್. ಇಲ್ಲಿ ಒಬ್ಬ ಡಿಫೆಂಡರ್ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಇದೀಗ ದಾಳಿಯಲ್ಲಿ ದಕ್ಷಿಣ ಕನ್ನಡದ ದೇವು ಯುವ ರೈಡರ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕಾರ್ನರ್ ಭಾಗದಲ್ಲಿ ಕಿರಣ್. ಕವರ್ ಭಾಗದಿಂದ ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಇಲ್ಲಿ ಸೂಪರ್ ರೈಡ್ ಬೋನಸ್ ನ ಜೊತೆಲಿ 2 ಟಚ್ ಪಾಯಿಂಟ್. ದೇವ್ ಲಾಬಿಯನ್ನು ಬಳಸ್ಕೊಳ್ತಾ ಇಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕವರ್ ಭಾಗದ ಇಬ್ಬರು ಜೂನಿಯರ್ ಭಾಗದ ರಾಷ್ಟ್ರೀಯ ಆಟಗಾರರು ಔಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. 4-1 SDM ಉಜ್ರೆ ಪರವಾಗಿ. ಭಾರಿ ಲೆಫ್ಟ್ ಕವರ್ ಭಾಗದಿಂದ ಬ್ಲಾಕ್ ಬಂತು. ರೈಟ್ ಕಾರ್ನರ್ ಭಾಗದಿಂದ ಡೈವಿಂಗ್ ಡಬಲ್ ಆಂಕಲ್ ಔಟ್ ಬಂದಿದೆ. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಇನ್ನೊಬ್ಬ ಜೂನಿಯರ್ ಭಾಗದ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಅಂಕಣದ ಹೊರಗಡೆ ಹೋಗ್ತಾ ಇದ್ದಾರೆ. ರೈಟ್ ನಲ್ಲಿ SDM ಉಜ್ರೆಯ ದೇವು. ತರೀಕೆರೆ ಎಕ್ಸ್ಪ್ರೆಸ್ ಅಂತಾನೆ ಖ್ಯಾತಿಯನ್ನು ಪಡೆದಿರುವಂತಹ ಆಟಗಾರ. ಈ ಬಾರಿ ಸಾಕಷ್ಟು ವೇಗದ ದಾಳಿ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಭಾಗದ ಆಟಗಾರ. 6-1 5 ಅಂಕದ ಮುನ್ನಡೆಯಲ್ಲಿ SDM ಉಜ್ರೆ. ರೈಟ್ ನಲ್ಲಿ ಲೋಹಿತ್ ಮಿಂಚಿನ ದಾಳಿಗಾರ. ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗೂ ಸಹ ಆಡಿದ ಅನುಭವ ಇದೆ. ಯಾವುದೇ ಅಂಕಲದೆ ಒಂದು ಎಂಟಿ ರಾಡ್ ನಿಂದ ವಾಪಸ್ ಆದರೂ ಈ ಬಾರಿ ರಾಕಿ ಹಾಗೂ ಲೋಹಿತ್ ನಡುವೆ ದೇವು. ಮೂವರು ಕೂಡ ಈ ಬಾರಿ ಲೋಹಿತ್. ಸಬ್ಸ್ಟಿಟ್ಯೂಷನ್ ನಂಬರ್ ಹೋಗ್ತಾ ಇದ್ರೆ 55 ಇನ್ 33 ಔಟ್. ಒಂದು ಪಂದ್ಯದಲ್ಲಿ 5 ಸಬ್ಸ್ಟಿಟ್ಯೂಷನ್ಗೆ ಅವಕಾಶ ಇರುತ್ತೆ. ರೈಟ್ ನಲ್ಲಿ ಪ್ರಜ್ವಲ್ ಲೆಫ್ಟ್ ರೈಡರ್ ಬದಲಾವಣೆಯೊಂದಿಗೆ ತಂಡವನ್ನು ಸೇರ್ಕೊಂಡಂತ ಆಟಗಾರ ಕಾದು ನೋಡಬೇಕಾಗಿದೆ. ಈ ಬಾರಿ ಪ್ರಜ್ವಲ್ ಎಂತ ಒಂದು ಅದ್ಭುತವಾದಂತಹ ಎಸ್ಕೇಪ್. ಇಲ್ಲಿ ಸುಹೇಲ್ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. $33 in 23 ಔಟ್. 7-4 ಪಂದ್ಯ. ರೈಟ್ ನಲ್ಲಿ ದೇವು ರೈಟ್ ರೈಡರ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್. ಈ ಬಾರಿ ಮಹೇಂದ್ರ ಗೆಂಡೆ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ರಾಕಿ ಎಸ್ ದೇವು 3+2 5 ಪಾಯಿಂಟ್. SDM ಉಜ್ರೆ. ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ದೇವು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ದೇವರ ಆಟ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಜೋರ ಚಪ್ಪಳೆ ಬರಲಿ. ಈ ಬಾರಿ ಲೋಹಿತ್ ತಮ್ಮ ದಾಳಿಯಲ್ಲಿ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸುವ ಒಬ್ಬ ಉದಯೋನ್ಮುಖ ಆಟಗಾರ, ಜೊತೆಗೆ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಈ ಬಾರಿ ಕಾರ್ನರ್ ನ ಭಾಗದಲ್ಲಿ ಹ್ಯಾಂಕಲ್ ವರ್ಲ್ಡ್ ನ ಪ್ರಯತ್ನದೊಂದಿಗೆ ಯಶಸ್ಸು ಕೂಡ ಆಗ್ತಾ ಇದೆ. 13-4 ಪಂದ್ಯ ಸಾಗ್ತಾ ಇದೆ. SDM ಉಜ್ರೆ ತಂಡದ ಪರವಾಗಿ ರಾಯಲ್ ಸ್ಪೋರ್ಟ್ಸ್ ಹಾಗೆ SDM ಉಜ್ರೆ ಎರಡು ತಂಡಗಳ ನಡುವೆ ಈಗ ಪಂದ್ಯ ಕೂಡ ಅತ್ಯಂತ ರೋಚಕವಾಗಿ ಪಂದ್ಯ ಕೂಡ ಸಾಗ್ತಾ ಇದೆ. 13-4 ಪಂದ್ಯ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ
SDM ಉಜಿರೆ ತಂಡದ ಆಟಗಾರ ಜರ್ಸಿ ನಂಬರ್ 1 ಆಟಗಾರ ಸಾಕಷ್ಟು ಪ್ರಯತ್ನ ಕೂಡ ಹಾಕ್ತಾ ಇದೆ. ಸಮಯದ ಸೂಚನೆ ಕೂಡ ಈಗಾಗಲೇ ಪರ್ಶೂಟ್ ನ ಪ್ರಯತ್ನ ಒಂದು ಕ್ವಿಕ್ ಆಗಿ ಪರ್ಶೂಟ್ ಅನ್ನು ಮಾಡಲಿಕ್ಕೆ ಶಿವು ತಮ್ಮ ದಾಳಿಯಲ್ಲಿ ರಾಯಲ್ಸ್ ತಂಡದ ಪರವಾಗಿ ಶಿವು ಅತ್ಯಂತ ವೇಗವಾಗಿ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲದೆ ಮತ್ತೊಮ್ಮೆ ತಮ್ಮ ದಾಳಿಯಲ್ಲಿ ಕಳೆದ ಬಾರಿ ಅಂಕವನ್ನು ತಮ್ಮದಾಗಿಸಿಕೊಂಡಂತಹ ಆಟಗಾರ ಈ ಬಾರಿ ಜರ್ಸಿ ನಂಬರ್ 33 SDM ಉಜಿರೆ ತಂಡದ ಪರವಾಗಿ ಮಂಗಳೂರಿನ ಮೂಲದ ಆಟಗಾರ SDM ಉಜಿರೆ ಡಿಫೆನ್ಸ್ ನಲ್ಲಿ 6 ಜನ ಇರುವ ಸಂದರ್ಭ ಬೋನಸ್ ಕೂಡ ಆನ್ ಆಗಿರುತ್ತೆ. ತಾವು ಬೋನಸ್ ಅನ್ನು ಕೂಡ ಪಡೆದುಕೊಳ್ಳಬಹುದು. ಆದ್ರೆ ಡಿಫೆನ್ಸ್ ಅನ್ನು ಕೂಡ ಸೆಟ್ ಮಾಡ್ಕೊಳ್ತಾ ಪಂದ್ಯವನ್ನು ಆಡ್ತಾ ಇರುವಂತದ್ದು. ಇದೀಗ ಈ ಬಾರಿ ಮನೋಜ್ ತಮ್ಮ ದಾಳಿಯಲ್ಲಿ ಜರ್ಸಿ ನಂಬರ್ 3 ಆಟಗಾರ ಮನೋಜ್ ರಾಯಲ್ಸ್ ತಂಡದ ಪರವಾಗಿ ಮನೋಜ್ 7 ಜನ ಇರುವ ಸಂದರ್ಭ. ಈಗ ಬೋನಸ್ಗಾಗಿ ಪ್ರಯತ್ನ ಕೂಡ ಆಗ್ತಾ ಇದೆ. ಈ ಬಾರಿ ಯಾವುದೇ ಅಂಕವಿಲ್ಲದ ಎಂಟಿ ರೈಡ್ ನೊಂದಿಗೆ ಒಂದು ಗ್ರೀನ್ ಕಾರ್ಡ್ ಕೂಡ ಸಿಗ್ತಾ ಇರೋದು ಮಂಜೇಶ್ ರಾಯಲ್ಸ್ ತಂಡದ ಆಟಗಾರನಿಗೆ. ಇದು ಒಂದು ಕಬಡ್ಡಿಯಲ್ಲಿ ಗ್ರೀನ್ ಕಾರ್ಡ್ ಮೊದಲನೇ ಒಂದು ವಾರ್ನ್ ಸಿಗುತ್ತೆ. ಅದೇ ಮುಂದುವರೆದ್ರೆ ತಮಗೆ ಯೆಲ್ಲೋ ಕಾರ್ಡ್ ಕೂಡ ತಾವು ನೋಡಬೇಕಾಗುತ್ತೆ. ಯೆಲ್ಲೋ ಕಾರ್ಡ್ ನ ಸೂಚನೆ. ಥರ್ಡ್ ರೈಡ್ ನ ಒತ್ತಡ. ಈ ಬಾರಿ SDM ತಂಡದ ಆಟಗಾರ ಥರ್ಡ್ ರೈಡ್ ನ ಒತ್ತಡದಲ್ಲಿ ಹಿಲುವೆ ಮಾಡಿ ದಾಳಿಯಲ್ಲಿ ಸಾಕಷ್ಟು ಪ್ರಯತ್ನ, ಅದ್ಭುತವಾದ ದಾಳಿ ಕೂಡ ತಮ್ಮ ಥರ್ಡ್ ರೈಡ್ ನ ಒತ್ತಡವನ್ನು ಸಂಪೂರ್ಣವಾಗಿ ತಮ್ಮ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಎಸ್ಕೇಪ್ ಸ್ಕಿಲ್ ಅನ್ನು ಬೆಳೆಸ್ತಾ ಅಂಕವನ್ನು ತಮ್ಮದಾಗಿಸ್ಕೊಳ್ತಾ ಈ ಬಾರಿ ಕೂಡ ರಾಯಲ್ ತಂಡದ ಪ್ರಜ್ವಲ್ ಥರ್ಡ್ ರೈಡ್ ನ ಒತ್ತಡದಲ್ಲಿ ಅಂಕವನ್ನ ತರಲೇಬೇಕು. ಕ್ವಿಕ್ ಆಗಿ ಒಂದು ಅಂಕವನ್ನ ಕಾರ್ನರ್ ಟಚ್ ಮಾಡುವ ಪ್ರಯತ್ನದೊಂದಿಗೆ ಯಶಸ್ವಿ ಕೂಡ ಆಗ್ತಾ ಇರುವಂತದ್ದು. 14-5 ಪಂದ್ಯ SDM ತಂಡದ ಪರವಾಗಿ. ಈ ಬಾರಿ ಜರ್ಸಿ ನಂಬರ್ 9 ಆಟಗಾರ SDM ತಂಡದ ಆಟಗಾರ ಮತ್ತೊಮ್ಮೆ ಪ್ರಜ್ವಲ್ ಸತತವಾಗಿ ಅಂಕಗಳನ್ನು ತಮ್ಮದಾಗಿಸ್ಕೊಳ್ತಾ ತಮ್ಮ ಅಂತರವನ್ನು ಕೂಡ ಕಡಿಮೆ ಮಾಡ್ತಾ ಒಳ್ಳೆಯ ಒಂದು ಸ್ಟ್ರಾಟಜಿ ಕೂಡ ಮಾಡ್ತಾ ಈ ಬಾರಿ ಅದ್ಭುತವಾದ ದಾಳಿ ಕೂಡ ಆಗಿದೆ. ಒಳ್ಳೆಯ ಒಂದು ಸೂಪರ್ ರೈಡ್ ಕೂಡ ಆಗ್ತಾ ಇದೆ. 3 ಅಂಕಗಳು ಪ್ರಜ್ವಲ್ ತಂಡಕ್ಕೆ ನೆರವಾಗ್ತಾ ಇರುವಂತದ್ದು. ರಾಯಲ್ಸ್ ತಂಡದ ಆಟಗಾರ ಪ್ರಜ್ವಲ್ 14-7 ಪಂದ್ಯ 7 ಅಂಕದ ಅಂತರದಲ್ಲಿ SDM ಉಜಿರೆ ತಂಡ ಮತ್ತೊಮ್ಮೆ ದಾಳಿಯಲ್ಲಿ ಜರ್ಸಿ ನಂಬರ್ 33 ಆಟಗಾರ SDM ತಂಡದ ಆಟಗಾರ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ ಈ ಬಾರಿ ಶಿವರವರು ಒಂದಂಕಕ್ಕಾಗಿ ಬಲವಾದಂತ ಮನವಿದೆ, ಕಾದ್ ನೋಡ್ಬೇಕಾಗಿದೆ. ಸಬ್ಸ್ಟಿಟ್ಯೂಷನ್ ನಂಬರ್ ಹೋಗ್ತಾ ಇದ್ರ ಥರ್ಡ್ ರೈಡ್ ಮಾಡು ಇಲ್ಲವೇ ಮಾಡಿ ಡಿಸೈಡ್ ರೈಡ್ ನಲ್ಲಿ ಜಾನು ಗೌಡ ಬಾರಿ ವಾಡ ಎಸ್ಕೇಪ್ ಕಾದ್ ನೋಡ್ಬೇಕಾಗಿದೆ. ರೈಡರ್ ಸೆಲ್ಫ್ ಔಟ್ ಆದ್ರು ಯಾವುದೇ ಮೊದಲನೇದಾಗಿ ದಾಳಿಗಾರ ಯಾವುದೇ ಟಚ್ ಪಾಯಿಂಟ್ ಇಲ್ಲದೆ ಲಾಬಿಯನ್ನ ಎಂಟರ್ ಆದ್ರೆ ರೈಡರ್ ಸೆಲ್ಫ್ ಔಟ್ ಆಗ್ತಾರೆ. ಆ ನಂತರದಲ್ಲಿ ಪ್ಲೇಯರ್ಸ್ ಡಿಫೆಂಡರ್ಸ್ ಏನಿರ್ತಾರೆ ಅವರು ಲಾಬಿಯನ್ನ ಎಂಟ್ರಿ ಆದ್ರೆ ಅವರು ಔಟ್ ಆಗೋದಿಲ್ಲ. ವಾಟ್ ಎಸ್ಕೇಪ್, ಮಿಂಚಿನ ದಾಳಿಗಾರ ಲೋಹಿತ್ ನೆಲಮಂಗಲ ಎಕ್ಸ್ಪ್ರೆಸ್
ನೋಡಿ ಎಂಥ ಒಂದು ಪಂದ್ಯ 14-13. ಸರ್ಜಾಪುರದ ಪ್ರೇಕ್ಷಕರೇ, ಭಾನುವಾರದ ರಜಾ ದಿನದಲ್ಲಿ ಕಬಡ್ಡಿಯ ಮಜಾ. 1 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಜಾಕೆ ಜಾಕೆ ಇದು ಮತ್ತೊಂದು ಮಿಸ್ಟೇಕ್ ಕೂಡ ಬರ್ತಾ ಇದೆ. 1 ಅಂಕದ ಸೇರ್ಪಡೆ ಮಾತ್ರ. ನಮ್ಮ ಸರ್ಜಾಪುರದ ವೀಕ್ಷಕರು ತಾವು ಟೈಮ್ ಅನ್ನ ಕೂಡ ನೋಡ್ತಾ ಇಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಈ ಒಂದು ಪಂದ್ಯವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ರ. ತಮ್ಗೆಲ್ಲರೂ ಕೂಡ ಈ ಒಂದು ಸರ್ಜಾಪುರ ಕಬಡ್ಡಿ ಹಬ್ಬದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ವಿ. ಈ ಬಾರಿ ಮತ್ತೊಮ್ಮೆ ತಂಡಕ್ಕೆ ಕೂಡ ಆಸರೆ ಆಗ್ತಾ ಇರುವಂತದ್ದು ಮನೋಜ್ ರಾಯಲ್ ತಂಡದ ಪರವಾಗಿ. 15-14ರಲ್ಲಿ ಪಂದ್ಯ ಕೇವಲ 1 ಅಂಕ ಅಂತರ ಮಾತ್ರ ಬಾಕಿ. SDM ತಂಡದ ಪರವಾಗಿ ಈ ಬಾರಿ ಮಹೇಂದ್ರ ಮಿಸ್ಟೇಕ್, ರೈಟ್ ಕವರ್ನ ಭಾಗದಲ್ಲಿ ಮಹೇಂದ್ರ. ಕಬಡ್ಡಿಯಲ್ಲಿ ಈ ರೀತಿಯಾದ ಮಿಸ್ಟೇಕ್ಗಳು ಬರಬಾರದು. ಅದಕ್ಕೆ ಮತ್ತೊಮ್ಮೆ ಕಳೆದ ಬಾರಿ 4 ಅಂಕಗಳನ್ನು ತಮ್ಮದಾಗಿಸಿಕೊಂಡಂತ ಲೋಹಿತ್ ತಮ್ಮ ದಾಳಿಯಲ್ಲಿ ಬಹಳಷ್ಟು ವೇಗದ ಆಟಗಾರ. ಈ ಬಾರಿ ಕಾರ್ನರ್ ಭಾಗದಲ್ಲಿ ಡಬಲ್ ಆಂಕಲ್ ಹೋಲ್ಡ್ ನ ಪ್ರಯತ್ನದೊಂದಿಗೆ ಯಶಸ್ಸು ಕೂಡ ಆಗ್ತಾ ಇದೆ. ಇದರೊಂದಿಗೆ 17-14ರಲ್ಲಿ ಪಂದ್ಯ. ಹದಿನೇಳು 14 3 ಅಂಕದ ಮುನ್ನಡೆಯಲ್ಲಿ SDM ಮುಜ್ರೆ. ರೆಡ್ ನಲ್ಲಿ ದೇವು. ಸ್ವಲ್ಪ ಇರೋಮದ ಕೋರಿಕೆ SDM ಮುಜ್ರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಸರ್ಜಾಪುರ ಕಬಡ್ಡಿ ಹಬ್ಬ 2026 ಶ್ರೀಯುತ SM ಧನುಷ್ ಬಿಲ್ಲರ್ ಅವರ ನೇತೃತ್ವದಲ್ಲಿ ಹಾಗೂ ಅವರೆಲ್ಲ ಆತ್ಮೀಯ ಸ್ನೇಹಿತರ ನೇತೃತ್ವದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ಹಬ್ಬ. ಇದು ದ್ವಿತೀಯ ಸೆಮಿಫೈನಲ್ ಪಂದ್ಯ ಆಗಿರುತ್ತೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಾರಿ ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್ SDM ತಂಡದ ಆಟಗಾರರಿಂದ. ಹದಿನೆಂಟು 14 4 ಅಂಕದ ಮುನ್ನಡೆಯಲ್ಲಿ SDM ಮುಜ್ರೆ. SDM ತಂಡದ ದೇವು. ಶಿವ ಅವರ ವಿಷಯನೇ ಗೊತ್ತಿಲ್ವಾ? ಹದಿನೆಂಟು 14 ಈ ಬಾರಿ ಲೆಫ್ಟ್ ಕವರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಆಯ್ತು. ಸುಹೇಲ್ ಮಿಸ್ಟೇಕ್ ಮಾಡ್ತಾ ಇದ್ರ. ಥರ್ಡ್ ರೈಡ್ 2 or die. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಜಾನು. 5 ಆಟಗಾರರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವ, ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಂದ್ರ ಗೆಂಡೆ. ಕಿರಣ್ ರವರಿಂದ ಅದ್ಭುತವಾದಂತಹ ಡಬಲ್ ಆಂಕಲ್ ಹೋಲ್ಡ್. ಜಂಪ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಇತ್ತು, ಆದ್ರೆ ಒಂದು ಬಿಗಿಯಾದಂತಹ ಹಿಡಿತ. ಲೋಹಿತ್
18-16 2 ಅಂಕದ ಮುನ್ನಡೆಯಲ್ಲಿ SDM ಉಜಿರೆ. ಪ್ರೇಕ್ಷಕರೇ, ಸಮಯ ಮಧ್ಯರಾತ್ರಿ 12 ಗಂಟೆ. ಹದಿನೆಂಟು 2 ಅಂಕದ ಮುನ್ನಡೆಯಲ್ಲಿ SDM ಉಜಿರೆ. SDM ತಂಡದ ದೇವು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ SDM ತಂಡಕ್ಕೆ. ಮಥೆರಾಡ್ನಲ್ಲಿ ಮನೋಜ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಸಾಕಷ್ಟು ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಇತ್ತು, ಆದ್ರೆ ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಎಸ್ 19-16 3 ಅಂಕದ ಮುನ್ನಡೆಯಲ್ಲಿ SDM ಉಜಿರೆ. ರೆಡ್ ನಲ್ಲಿ ದೇವು, ಥರ್ಡ್ ರೈಟ್, ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಲೋಹಿತ್. ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಈ ಬಾರಿ ಕಾದ್ ನೋಡ್ಬೇಕಾಗಿದೆ. ರೈಡರ್ ಔಟ್ ಆಗ್ತಾ ಇದಾರೆ ಇಲ್ಲಿ. 20-16 20-16 in favor of SDM ಉಜಿರೆ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯವಾಗಿದೆ. ಪ್ರೇಕ್ಷಕರು, ಇದಿನ್ನು ಮೊದಲ ಅಧ್ಯಾಯ. ನೋಡಿ, ಹಾಫ್ ಟೈಮ್ ಅಲ್ಲಿ ಚೇಂಜ್ ಮಾಡೋಂಗಿಲ್ಲ, ಹಾಗೆ ಟೈಮ್ ಔಟ್ ಅನ್ನ ತೆಗೆದುಕೊಂಡು ಚೇಂಜ್ ಮಾಡೋ ಅವಕಾಶ ಇರೋದಿಲ್ಲ. ಮ್ಯಾಚ್ ನ ರನ್ನಿಂಗ್ ಟೈಮ್ ನಲ್ಲಿ ತಾವು ತೀರ್ಪುಗಾರರಿಗೆ ಸೂಚನೆ ಸಬ್ಸ್ಟಿಟ್ಯೂಷನ್ ಅನ್ನ ಮಾಡಬಹುದು. ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ಇದೀಗ ರೆಡ್ ನಲ್ಲಿ ಗಂಗಾರಾಮ್, 20-16 ಪಂದ್ಯ
SDM ಉಜಿರೆ ತಂಡದ ಪರವಾಗಿ 20-16ರಲ್ಲಿ 4 ಅಂಕದ ಅಂತರ ಮಾತ್ರ ಬಾಕಿ. ಏನು ಸಮಯ ಸಾಕಷ್ಟು, 14 ನಿಮಿಷ 29 ಸೆಕೆಂಡ್ಗಳು ಕೂಡ ಬಾಕಿ ಇದೆ. ನೋಡೋಣ ಈ ಒಂದು ಪಂದ್ಯದಲ್ಲಿ ಯಾವ ತಂಡ ಜಯವನ್ನು ಪಡೆದುಕೊಂಡು ಮುಂದಿನ ಫೈನಲ್ ಹಂತವನ್ನ ತಲುಪುತ್ತೆ ಅಂತ ನೋಡ್ಬೇಕಾಗುತ್ತೆ. ಮತ್ತೊಮ್ಮೆ ಜೆರ್ಸಿ ನಂಬರ್ 3 ಆಟಗಾರ ರಾಯಲ್ ಸ್ಪೋರ್ಟ್ಸ್ ಕಪ್ ತಂಡದ ಪರವಾಗಿ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು. ಅದ್ಭುತವಾದ ಹಿಡಿತ, ಬಲಿಷ್ಠ ಡ್ಯಾಶ್ ನೊಂದಿಗೆ ತೀರ್ಪುಗಾರ ತೀರ್ಮಾನ. ಆಟಗಾರರೇ ದಯವಿಟ್ಟು ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ಆಗಿರುತ್ತೆ. ಡಿಸ್ಕಷನ್ ಮಾಡ್ತಾರೆ, ದಯವಿಟ್ಟು ನೀವು ಯಾರು ಮಾತಾಡೋಗಿಲ್ಲ. ಈ ಪಂದ್ಯ ಮುಗಿದ ನಂತರ ಒಂದು ಡ್ಯಾನ್ಸ್ ನ ಕಾರ್ಯಕ್ರಮ ಇರುತ್ತೆ. ಡ್ಯಾನ್ಸ್ ಎಲ್ಲಿ ರೆಡಿ. ಫೈನಲ್ ಆದ್ಮೇಲೆ ಸ್ವಲ್ಪ ನಾವು ರೆಸ್ಟ್ ಕೊಡ್ಬೇಕು, ಸಾರಿ ಸೆಮಿಫೈನಲ್ ಆದ್ಮೇಲೆ ರೆಸ್ಟ್ ಕೊಡ್ಬೇಕು ಸರ್. ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ ಆಡ್ಬೇಕಾಗುತ್ತೆ, ದಯವಿಟ್ಟು ಸಹಕರಿಸಬೇಕು. ಹಾಗಾಗಿ ಮುಖ್ಯ ತೀರ್ಪುಗಾರರು ಚರ್ಚಿಸಿ ತೀರ್ಮಾನ ನೀಡಿದ್ದಾರೆ. ಲಾಬಿಯಿಂದ ಜನ ತೆಗೆದುಕೊಂಡು ಮಿಡ್ ಲೈನ್ ಅನ್ನ ರೀಚ್. ಇದೀಗ ದಾಳಿಯಲ್ಲಿ ಚೇತನ್, ರೈಟ್ ಕಾರ್ನರ್ ಭಾಗದಿಂದ ಕಿರಣ್, ಬಿಗಿಯಾದಂತಹ ಡಬಲ್ ಟೈ ಹೋಲ್ಡ್. Seven outer, 23 in. ಫಸ್ಟ್ ಎರಡ್ನ ವ್ಯವಸ್ಥೆ ಮಾಡಿ 20-18. ಇದೀಗ ಬಂದಿರುವ ಮಾಹಿತಿ 12-8 ಸಮಯ. ನಾಲ್ವರ ಡಿಫೆನ್ಸ್ ಮಧ್ಯೆ ಅನಿಲ್ ತಮ್ಮ ದಾಳಿಯಲ್ಲಿ ಜಸ್ಟ್ ನಂಬರ್ 23. 20-18ರಲ್ಲಿ ಪಂದ್ಯ ಕೇವಲ 2 ಅಂಕದ ಅಂತರ ಮಾತ್ರ ಬಾಕಿ. ಅದು ಅಫಿಷಿಯಲ್ ಟೈಮ್ ಔಟ್ ಅನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಆಟಗಾರರಿಗೆ ಸ್ವಲ್ಪ ಅಡಚಣೆ ಕೂಡ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಸಮಯ ಅಭಾವ ಕಡಿಮೆ ಇದೆ, ಸಹಕರಿಸಿ. ಆಟಗಾರರನ್ನ ಬದಲಾವಣೆ ಮಾಡಿ ಆಟವನ್ನು ದಯವಿಟ್ಟು ಆಡಿಸಿ. ಕಬಡ್ಡಿಯ ಆಟಗಾರರು ಸಾಕಷ್ಟು ಬಲಿಷ್ಠತೆಯನ್ನ ತೆಗೆದುಕೊಂಡಿರ್ತಾರೆ. ತಮ್ಮ ನಮ್ಮ ಅಣ್ಣಪ್ಪಣ್ಣ ಟೀಮ್ ಅವರು ಯಾಕೋ ಗ್ರೌಂಡ್ ಒಳಕ್ಕೆ ಬರಂಗಿದ್ದಾರೆ. ರೆಡ್ ನಲ್ಲಿ ದೇವು, ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ 7 ಆಟಗಾರ ನಡುವೆ. ಒಂದು ಎಂಟಿ ರ್ಯಾಡ್ ನೊಂದಿಗೆ ವಾಪಸ್ ಆದ್ರು. ಕಬಡ್ಡಿ ಅಭಿಮಾನಿಗಳ ಗಮನಕ್ಕೆ ಹಾಗೆ ಕಬಡ್ಡಿ ಕ್ರೀಡಾಪಟುಗಳ ಗಮನಕ್ಕೆ, ನಾಳೆಯಿಂದ 3 ದಿನಗಳ ಕಾಲ ಬೆಂಗಳೂರಿನ ಡಾಲರ್ಸ್ ಕಾಲನಿಯಲ್ಲಿ ಕೇಶವ ಕ್ರೀಡಾ ಮಂಡಳಿ ಮತ್ತು HMT ಕಾಲನಿ ಬಾಯ್ಸ್ ಇವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಲಿಕ್ಕಿದೆ. ಕಿಕ್ ಬಂತು ಸರಿಯಾದ ಸಮಯಕ್ಕೆ, ಬ್ಲಾಕ್ ಕೂಡ ಬಂದಿದೆ. ವಾಟ್ ಅ ಕ್ಯಾಚ್, ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ನಾಳೆ ಮತ್ತು ನಾಡಿದ್ದು ಹಾಗೂ ಬುಧವಾರ 3 ದಿನಗಳ ಕಾಲ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಲಿಕ್ಕಿದೆ.
ಆಸಕ್ತ ಕಬಡ್ಡಿ ಅಭಿಮಾನಿಗಳು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ರೆಡ್ ನಲ್ಲಿ ಅನಿಲ ವೇಗದ ದಾಳಿಗಾರ. ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಒಂದು ಟೈ ಹೋಲ್ಡ್. ಶ್ರುತಿನ್ ಅವರಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್ ಬಂದಿದೆ. 23-18 23-18 ಇನ್ ಫೇವರ್ ಆಫ್ SDM ಉಜಿರೆ. ಹಲ್ 23-18 ಪಂದ್ಯ ಸಾಗ್ತದೆ SDM ಉಜಿರೆ ತಂಡದ ಪರವಾಗಿ. ಮತ್ತೊಮ್ಮೆ SDM ಉಜಿರೆ ತಂಡದ ಪರವಾಗಿ ಆಟಗಾರನ ಬದಲಾವಣೆ ಹಾಕ್ತಾ ಮತ್ತಷ್ಟು ತಂಡದ ಬಲವನ್ನ ಹೆಚ್ಚಿಸಿಕೊಳ್ತಾ ಇರುವಂತದ್ದು SDM ಉಜಿರೆ ತಂಡ. ಈ ಬಾರಿ ಪ್ರಜ್ವಲ್ ರಾಯಲ್ ಸ್ಪೋರ್ಟ್ಸ್ ತಂಡದ ಪರವಾಗಿ ಪ್ರಮುಖ ಆಟಗಾರ ಜೊತೆಗೆ ತಂಡಕ್ಕೆ ಸಂಕಷ್ಟದಲ್ಲಿ ಅಂಕವನ್ನ ತರುವ ಒಂದು ಚಾಣಕ್ಯ ತಂಡ ಆಟಗಾರ, ಜಾಣ್ಮೆಯ ಆಟಗಾರ ಪ್ರಜ್ವಲ್. ಈ ಬಾರಿ ಅದ್ಭುತವಾದ ಒಂದು ಕಾಂಬಿನೇಷನ್ ಟ್ಯಾಕಲ್ ನೊಂದಿಗೆ ಯಶಸ್ವಿ ಕೂಡ ಆಗ್ತಾ ಇದೆ. ಅದ್ಭುತವಾದ ಒಂದು ಕಾಂಬಿನೇಷನ್ ಟ್ಯಾಕಲ್. ಲೆಫ್ಟ್ ಹಾಗೂ ರೈಟ್ ಕವರ್ ಹಾಗೂ ಕಾರ್ನರ್ ವಿಭಾಗದ ಒಂದು ಒಳ್ಳೆ ಟ್ಯಾಕಲ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ಬಾರಿ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. ದೇವು ಕಾಫಿನಾಡು ಚಿಕ್ಕಮಗಳೂರು ಮೂಲದ ಆಟಗಾರ. ಈ ಬಾರಿ ಕಿರಣ್ ರವರಿಂದ ಟ್ಯಾಕಲ್ ನ ಪ್ರಯತ್ನ, ಬಿಗಿಯಾದಂತಹ ಒಂದು ಹಿಡಿತ. ರಾಕಿ ಹಾಗೂ ಶಿವು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಸೂಪರ್ ಟ್ಯಾಕಲ್. 24-20 4 ಅಂಕದ ಮುನ್ನಡೆಯಲ್ಲಿ SDM ಉಜಿರೆ. ಕಿರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಇಂಡಿಯನ್ ಕ್ಯಾಂಪ್ಗೂ ಸಹ ಆಯ್ಕೆಯಾದಂತಹ ಆಟಗಾರ. ಮೂಲತಃ ನೆಲಮಂಗಲದ ರೈಲ್ವೆ ಗೊಲ್ಲಳ್ಳಿ ಮೂಲದ ಆಟಗಾರ. ಅದು ಎಂಟಿ ರೈಡ್ ಒಂದಿಗೆ ವಾಪಸ್ ಆದ್ರೆ. ಈ ಬಾರಿ ಜಾನು SDM ಉಜಿರೆಯ ಒಬ್ಬ ಯುವ ಉದಯೋನ್ಮುಖ ಆಟಗಾರ. 24-20 ಮೂಲತಃ ಜಾನು ಉತ್ತರ ಕನ್ನಡ ಜಿಲ್ಲೆಯ ಆಟಗಾರ. ಪ್ರಸ್ತುತ SDM ಉಜಿರೆಯಲ್ಲಿ ತನ್ನ ಅದ್ಭುತವಾದಂತಹ ಪ್ರದರ್ಶನದ ಮೂಲಕ ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ಅನೇಕ ಆಟಗಾರರು SDM ಉಜಿರೆ ತಂಡದಲ್ಲಿ ವಿವಿಧ ಜಿಲ್ಲೆಯ ಆಟಗಾರರನ್ನ ಕಾಣಬಹುದು. ಯಾಕಂದ್ರೆ SDM ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅವರ ಆಟಗಾರರನ್ನ ನೋಡ್ತಾ ಇದ್ರೆ KG ವಿಭಾಗದ ಆಟಗಾರರನ್ನ ಇಲ್ಲಿ ಕಾಣಬಹುದು. ಹಾಗೆ ರಾಯಲ್ಸ್ ತಂಡದಲ್ಲೂ ಸಹ ಅದೇ ರೀತಿಯಾದಂತಹ ಆಟಗಾರರನ್ನ ಇಲ್ಲಿ ಕಾಣಬಹುದು. ಬಟ್ ಇದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಒಂದು ರೋಲಿಂಗ್ ಸ್ಕಿಲ್ ಅನ್ನ, ರೊಟೇಟಿಂಗ್ ಸ್ಕಿಲ್ ಅನ್ನ ಬಳಸಿಕೊಳ್ತಾ ಮನೋಜ, ಮಂಡ್ಯ ಮೂಲದ ಆಟಗಾರ ಮನೋಜ ಇಲ್ಲಿ ರಾಯಲ್ಸ್ ತಂಡದ ಪರವಾಗಿ ಅದ್ಭುತವಾದಂತಹ ಒಂದು ದಾಳಿಯೊಂದಿಗೆ 24-21 3 ಅಂಕದ ಮುನ್ನಡೆಯಲ್ಲಿ SDM ಉಜಿರೆ. ಇಪ್ಪತ್ನಾಲ್ಕು 21 SDM ತಂಡದ ಪರವಾಗಿ ರೈಟ್ ನಲ್ಲಿ ಕಿರಣ್. ಟ್ಯಾಕಲ್ ನ ಪ್ರಯತ್ನ ಇತ್ತು ಕೃತಿಕ್ ಅವರಿಂದ. ಈ ಬಾರಿ ಒಂದೊಳ್ಳೆ ಎಸ್ಕೇಪ್. ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ವಾಟ್ ಅ ಡ್ಯಾಶ್. ಕಿರಣ್ ಅವರಿಂದ ಟ್ಯಾಕಲ್ ನ ಪ್ರಯತ್ನ ಬಂತು. ಶಿವ ಅವರಿಂದ ಒಂದು ಪವರ್ಫುಲ್ ಡ್ಯಾಶ್ ಬಂದಿದೆ.
24-23. ಈ ಪಂದ್ಯವು ಸಹ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಮನೋಜ ರೈಡ್ ನಲ್ಲಿ ಗಂಗಾರಾಮ್ छोटी चेतन ಎಸ್ ಡಿ ಮುಜರೆ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್ ದಾಳಿಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಈ ಬಾರಿ ಯಾವುದೇ ಅಂಕಲಿದೆ ಎಂಟಿ ರೈಡ್ ವಾಪಸ್ ಆದ್ರೆ ಈ ಬಾರಿ ಕಿರಣ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಾವುದೇ ಅಂಕಲದ ಒಂದು ಎಂಟಿ ರೈಡ್ ವಾಪಸ್ ಆಗಿದ್ದಾರೆ. ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಈ ಬಾರಿ ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಔಟ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎಸ್ ರೈಡ್ ನಲ್ಲಿ ಗಂಗಾರಾಮ ವೇಗದ ದಾಳಿಯಾಗಿತ್ತು. ಬೋನಸ್ ಅಂಕವನ್ನು ಪಡೆಯಲು ಯಶಸ್ವಿ ಆದ್ರೆ ಸೆಲ್ಫ್ ಔಟ್ ಆಗಿ ಅಂಕಣದ ಹೊರಗಡೆ ಹೋಗ್ತಾ ಇದ್ರೆ ಸಬ್ಸ್ಟಿಟ್ಯೂಷನ್ 23 ಔಟ್ 7 ಇನ್. ಕಿರಣ್ ಸೂಪರ್ ಟೆಕ್ಲ್ ಆನ್ ಆಗಿದೆ. ಟಚ್ ಮಾಡುವಂತ ಪ್ರಯತ್ನ. ಈ ಬಾರಿ ಡಬಲ್ ಆಂಕಲ್ ಔಟ್ ಬಂದಿದೆ. ಕಾದ್ ನೋಡ್ಬೇಕಾಗತ್ತೆ. ಎಂತ ಒಂದು ಬಿಗಿಯಾದಂತಹ ಟ್ಯಾಕಲ್ ಇದೆ. ಹೋರಾಟ ಇದೆ ಕಿರಣ್ ರವರಿಂದ. ಸ್ಟ್ರಗಲ್ ನಡೀತಾ ಇದೆ. ಕಾದ್ ನೋಡೋಣ. ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಯಾಕೆ ಆಟಗಾರರು ವಾದ ವಿವಾದವನ್ನು ಮಾಡ್ತೀರಾ? ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಫಸ್ಟ್ ಏಡ್ ನಡಿ. ಫಸ್ಟ್ ಏಡ್ ನಡಿ. ಸಮಾಧಾನ. ಎಲ್ರು ಮಾತಾಡೋದು ಬೇಡ. ಅಲ್ಲಿ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ರಾಕೆ ರಾಕೆ ಸರ್ ಪ್ರೇಕ್ಷಕರು ಯಾರು ಅನ್ಯತಾ ಬಯಸಬೇಡಿ. ಆಟದಲ್ಲಿ ಅದೆಲ್ಲ ಮಾಮೂಲಿ. ಆಟಗಾರರು ಇವಾಗ ಏನೇ ಇದ್ರು ಹೊರಗಡೆ ಒಂದಾಗ್ತಾರೆ ಅವರು. ದಯಮಾಡಿ ಪ್ರೇಕ್ಷಕರು ನೀವು ಸಹಕರಿಸಿ. ನೋಡಿ ಶಿವ, ಸ್ವಲ್ಪ ಸಮಾಧಾನ.
ಪ್ರೇಕ್ಷಕರು ದಯವಿಟ್ಟು ಸಹಕರಿಸಿ. ಸಮಾಧಾನ. ನೋಡಿ, ಆ ಟ್ಯಾಕಲ್ ಮಾಡುವ ಸಂದರ್ಭದಲ್ಲಿ ಒಬ್ಬ ಡಿಫೆಂಡರ್ ಕಂಪ್ಲೀಟ್ ಆಗಿ ಗ್ರೌಂಡ್ ಇಂದ ಆಚೆ ಬಂದು ಆ ರೈಡರ್ಗೆ ಟ್ಯಾಕಲ್ಗೆ ಹೆಲ್ಪ್ ಮಾಡಿರೋದ್ರಿಂದ ರೈಡರ್ ಸೇಫ್ ಆಗ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಸ್ಕೋರ್ ಹಾಕಿ, ಸ್ಕೋರ್ ಹಾಕಿಲ್ಲ ನೋಡಿ. ಸ್ಕೋರ್ ಕರೆಕ್ಟಾ? ಶಮೀರ್ ಸ್ಕೋರ್ ನೋಡಮ್ಮ. Yes, what a escape. ಅದ್ಭುತವಾದಂತಹ ಒಂದು ದಾಳಿ. ಎಂಥ ಒಂದು ಅದ್ಭುತವಾದಂತಹ ಪಂದ್ಯ. ಎಸ್ ಜೆ ಮುಜರೆ 26, ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 25. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಇಬ್ಬರು ಡಿಫೆಂಡರ್ಗಳ ನಡುವೆ ಲೋಹಿತ್ ಕಾದ್ ನೋಡ್ಬೇಕಾಗಿದೆ. ಜರ್ಕಿಂಗ್ ಅನ್ನ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಸ್ಟ್ರಗಲ್ ನಡೀತಾ ಇದೆ. ವಾಟ್ ಅ ಕ್ಯಾಚ್. ये है सुपर टैकल. ಇಪ್ಪತ್ತೆಂಟು 25, 3 ಅಂಕದ ಮುನ್ನಡೆಯಲ್ಲಿ ಎಸ್ ಡಿ ಎಂ ಮುಜರೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಈ ಪಂದ್ಯ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಸರ್ಜಾಪುರದ ಕಬಡ್ಡಿ ಅಭಿಮಾನಿಗಳಿಗೆ ಕಬಡ್ಡಿಯ ರಸದೌತಣವನ್ನ ಉಣಬಡಿಸ್ತಾ ಇದ್ರೆ ಎರಡು ತಂಡದ ಆಟಗಾರರು ಒಂದು ಜೋರ ಚಪ್ಪಾಳೆ ಬರಲಿ. ಕಮಾನ್ ಸರ್ಜಾಪುರ. ಎಸ್ ಕ್ಯಾಪ್ಟನ್, ಲಾಸ್ಟ್ 4 minutes ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಬಾರಿ ಕಿರಣ ಕ್ವಿಕ್ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿ ಆದರು. 29-26, 3 ಅಂಕದ ಮುನ್ನಡೆಯಲ್ಲಿ ಎಸ್ ಡಿ ಎಂ ಮುಜರೆ. ರೈಡ್ ನಲ್ಲಿ ದೇವು, 5 ಆಟಕ್ಕೆ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್, ರೈಟ್ ಕಾರ್ನರ್ ಭಾಗದಲ್ಲಿ ಶಿವು. ಇಪ್ಪತ್ತೊಂಬತ್ತು 26, ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ದಾಳಿಯಲ್ಲಿ ಕಿರಣ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಚುರುಕಿನ ಪಾದಗಳ ಚಲನೆ, ಕಿಕ್ ಬಂತು. ಅದ್ಭುತವಾದಂತಹ ಒಂದು ಎಸ್ಕೇಪ್ ಇಲ್ಲಿ. ಕ್ಯಾಪ್ಟನ್, ಲಾಸ್ಟ್ 3 minutes ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 29-27, 2 ಅಂಕದ ಮುನ್ನಡೆಯಲ್ಲಿ ಎಸ್ ಜೆ ಮುಜರೆ. ಪ್ರೇಕ್ಷಕರೇ, ಈ ಪಂದ್ಯದಲ್ಲಿ ಯಾರು ವಿನ್ ಆಗ್ಬೋದು? ಎಸ್ ಜೆ ಮುಜರೆನಾ, ರಾಯಲ್ಸ್ ಬೆಂಗಳೂರು? ಇಪ್ಪತ್ತೊಂಬತ್ತು 27, ಈ ಪಂದ್ಯದಲ್ಲಿ ಯಾವ ತಂಡ ವಿಜಯಶೀಲಾಗುತ್ತೋ ಆ ತಂಡ ಫೈನಲ್ಗೆ ಲಗ್ಗೆ ಇಡ್ತಾರೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ತಂಡ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಶ್ರುತ, SM, ಧನುಷ್, ಬಿಲ್ಲಾ ಮತ್ತು ಅವರ ಆತ್ಮೀಯ ಸ್ನೇಹಿತರ ಜೊತೆಯಾಗಿ ನಮ್ಮ ಸರ್ಜಾಪುರ ಹಾಗೂ ಈ ಭಾಗದ ಅನೇಕ ಕಬಡ್ಡಿ ಅಭಿಮಾನಿಗಳಿಗೆ ಕಬಡ್ಡಿಯ ಒಂದು ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಈ ಬಾರಿ ಲೋಹಿತ್, ಇಪ್ಪತ್ತೊಂಬತ್ತು 28, 1 ಅಂಕದ ಮುನ್ನಡೆಯಲ್ಲಿ ಎಸ್ ಟಿ ಎಂ ಮುಜರೆ. ಒಂದು ಪಂದ್ಯ ಅದ್ಭುತವಾಗ ಪಂದ್ಯ ಕೂಡ ಸಾಗಿ ಬರ್ತಾ ಇದ್ದು. ಕೇವಲ 1 ಅಂಕದ ಮಾತ್ರ ಬಾಕಿ. ಕೊನೆ 2 ನಿಮಿಷ ಮಾತ್ರ ಬಾಕಿ. 29-28ರಲ್ಲಿ ಪಂದ್ಯ ಸಾಗ್ತಾ ಇದೆ. ಈ ಬಾರಿ ಅದ್ಭುತವಾದ ದಾಳಿ. ಎಸ್ ಡಿ ಎಂ
ಉಜಿರೆ ತಂಡಕ್ಕೆ 4 ಅಂಕಗಳು ಒಂದೇ ದಾಳಿಯಲ್ಲಿ. ಬದಲು ಜೋರಾಗಿ ಚಪ್ಪಾಳೆ. ಬ್ರೇಕ್ ಮನಗೆದ್ದ ತಂಡ SDM ಉಜಿರೆ ತಂಡ. ಖುಷಿನಾ? ಈ ಬಾರಿ ಮತ್ತೊಮ್ಮೆ ಪ್ರಜ್ವಲ್ ದಾಳಿಯಲ್ಲಿ 33-28 ಪಂದ್ಯ. ನಿಜಕ್ಕೂ ಕೂಡ ಒಂದು ಅದ್ಭುತವಾದ ಈ ಬಾರಿ ಪ್ರಜ್ವಲ್ ದಾಳಿಯಲ್ಲಿ ಸ್ವಲ್ಪ ವಿರಾಮದ ಕೋರಿಕೆ. SDM ಉಜಿರೆ 34-28. ಪ್ರೇಕ್ಷಕರಿಗೆ ಗ್ಯಾಲರಿಯಲ್ಲಿ ಕುತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಆ ರೀತಿಯಾಗಿ ನಿಂತ್ಕೊಂಡು ನೋಡುವಂತ ಒಂದು ಪಂದ್ಯ. ಎಲ್ಲರ ರಕ್ತದ ಒತ್ತಡ ಹೆಚ್ಚಾಗ್ತಾ ಇತ್ತು. ಅದರಲ್ಲಿ ವಿಶೇಷವಾಗಿ ತರೀಕೆರೆ ಎಕ್ಸ್ಪ್ರೆಸ್ ದೇವು ತನ್ನ ಸೂಪರ್ ರೈಡ್ ಮೂಲಕ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಇದೀಗ ದಾಳಿಯಲ್ಲಿ ಜಾನು. ಅಲ್ಲ, ಬ್ಯಾಂಗ್ಳೂರ್ ರೂರಲ್ ತಂಡ, ಬ್ಯಾಂಗ್ಳೂರ್ ರೂರಲ್ ತಂಡ. ಕ್ಯಾಪ್ಟನ್, ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬ್ಯಾಂಗ್ಳೂರ್ ರೂರಲ್ ತಂಡ ಈ ಪಂದ್ಯ ಮುಗಿದ ಕೂಡಲೇ ಫೈನಲ್ ಪಂದ್ಯ ಇರುತ್ತೆ. 10 ನಿಮಿಷಗಳ ವಿರಾಮ ಇರುತ್ತೆ. ಈ ಪಂದ್ಯದ ನಂತರ ಬ್ಯಾಂಗ್ಳೂರ್ ರೂರಲ್ ವಿರುದ್ಧ ಈ 2 ತಂಡಗಳಲ್ಲಿ ಗೆದ್ದಂತ ತಂಡ Yes. ಫೈನಲ್. ಈ ಮೂಲಕ SDM ಉಜಿರೆ ದಕ್ಷಿಣ ಕನ್ನಡ ತಂಡ ಫೈನಲ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಉಜಿರೆ SDM ತಂಡ ಹಾಗೂ ಡ್ಯಾನ್ಸ್ ಕಾರ್ಯಕ್ರಮ ಇದೀಗ. ಬ್ಯಾಂಗ್ಳೂರ್ ರೂರಲ್ 10 ನಿಮಿಷಗಳ ನಂತರ ಬಸವರ final ಇನ್ನ ಪಂದ್ಯ ಸೈ ಇರುತ್ತೆ. ಫೈನಲ್ ಇದ್ದೀರಿ, ಅದಾಗ್ಲಿ ಸೈ ಫೈನಲ್ ಆಗ್ಲಿ.